ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು HTML ಇಂಟರಾಕ್ಟಿವ್ ಕಂಟೆಂಟ್ಗಳನ್ನು ಅಂದರೆ ಒಂದು ಇಂಟರಾಕ್ಟಿವ್ ಕಂಟೆಂಟ್ ಆಗಿರಬಹುದು, ಇಂಟರಾಕ್ಟಿವ್ ಅಪ್ಲಿಕೇಶನನ್ನು ನಾವು ಯಾವ ರೀತಿ ನಾವು ತಯಾರಿಸಬೇಕು ಎಂಬುದನ್ನು ಇಲ್ಲಿ ನೋಡೋಣ. ಇಂಟರಾಕ್ಟಿವ್ ಅಂದರೆ ಏನು? ನಾವು ಇಲ್ಲೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ಕೊಟ್ಟು ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಯಾವ ಒಂದು ಅಪ್ರಾಪ್ರಿಯೇಟ್ ವರ್ಡನ್ನು ನಾವು ಫಿಲ್ ಮಾಡಬೇಕು. ಅಲ್ಲಿ ಮಗುವಿಗೆ ಆಗಿರ್ಬೋದು, ಒಬ್ಬ ಟೀಚರ್ಸಿಗಿರ್ಬೋದು, ಟ್ರೈನಿಂಗ್ಸ್ನಲ್ಲಿ ಅಥವಾ ಹಲವಾರು ಒಂದು ಇದರಲ್ಲಿ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ನಾವು ಕ್ರಿಯೇಟ್ ಮಾಡಿ ಅಲ್ಲಿ ಅವರಿಗೆ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡೋಕ್ಕೆ ನಾವು ಅವಕಾಶ ಕೊಟ್ಟಾಗ ಇಫ್ ಇಟ್ ಈಸ್ ರೈಟ್ ಅಂತ ರೈಟ್ ಆನ್ಸರ್ ಫಿಲ್ ಮಾಡಿದಾಗ ರೈಟ್ ಅಂತ ಬರುತ್ತೆ. ಇಫ್ ಇಟ್ ಈಸ್ ರಾಂಗ್ ಅಂದಾಗ ಟ್ರೈ ಒನ್ಸ್ ಅಗೇನ್. ಸೊ ಈ ರೀತಿ ಇಂಟರಾಕ್ಟಿವ್ ಕಂಟೆಂಟ್. ಎಕ್ಸಾಂಪಲ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರುತ್ತೆ. ಇಲ್ಲಿ ಟ್ರೂ ಆರ್ ಫಾಲ್ಸನ್ನು ನಾವು ಯೂಸ್ ಮಾಡ್ಬೋದು. ಇನ್ನೊಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅನ್ನೊಂದು ಇದನ್ನು, ಹಾಗೂ ಡ್ರ್ಯಾಗ್ ದ ಟೆಕ್ಸ್ಟ್, ಗೆಸ್ ದ ಆನ್ಸರ್, ಟೇಬಲ್ಸ್ಗಳನ್ನು ಕೊಡುವಂಥದ್ದು, ಇಮೇಜನ್ನು ಕೊಟ್ಟು ಈ ಇಮೇಜ್ ದ ನೇಮ್, ದ ಇಮೇಜ್ ಬಿಲಾಂಗ್ಸ್ ಟು ವಾಟ್, ಇಮೇಜ್ ಹಾಟ್ಸ್ಪಾಟನ್ನು ಕೊಡುವಂಥದ್ದು, ಹಾಗೂ ಫೈಂಡ್ ದ ಹಾಟ್ಸ್ಪಾಟ್, ಇಮೇಜ್, ಇಂಟರಾಕ್ಟಿವ್ ವೀಡಿಯೋಗಳನ್ನು, ಒಂದು ಇಂಟರಾಕ್ಟಿವ್ ವೀಡಿಯೋಗಳನ್ನು ನಾವಿಲ್ಲಿ ಕ್ರಿಯೇಟ್ ಮಾಡುವಂಥದ್ದು, ಮಾರ್ಕ್ ದ ವರ್ಡ್ಸ್, ಮೆಮೊರಿ ಗೇಮು ಆ್ಯಂಡ್ ಕ್ವಶನರೀಸನ್ನು ಕ್ವಶನ್ ಸೆಟ್ ಮಾಡುವಂಥದ್ದು, ಸಿಂಗಲ್ ಚಾಯ್ಸ್ ಸೆಟ್, ಸಮ್ಮರಿ, ಟೈಮ್ ಲೈನ್ ಹಾಗೂ ಟ್ವಿಟ್ಟರ್ ಯೂಸ್ಡ್ ಫೀಡ್, ವೀಡಿಯೋಸ್. ಸೊ ಈ ರೀತಿ ಹಲವಾರು ಒಂದು ಇಂಟರಾಕ್ಟಿವ್ ಕಂಟೆಂಟ್ಗಳನ್ನು ನಾವು ಯಾವ ರೀತಿ ತಯಾರು ಮಾಡಬೇಕು. ಈ ಇಂಟರಾಕ್ಟಿವ್ ಕಂಟೆಂಟ್ ಅದು ಸೆಲ್ಫ್ ಲರ್ನಿಂಗ್ಗೆ ಇಲ್ಲಿ ಅವಕಾಶ ಕೊಡುತ್ತೆ. ಮಗು ಈ ಇಂಟರಾಕ್ಟಿವ್ ಕಂಟೆಂಟನ್ನು ಓಪನ್ ಮಾಡಿ ಅಲ್ಲಿ ಸೆಲ್ಫ್ ಲರ್ನಿಂಗನ್ನು ಮಾಡುತ್ತೆ. ಸೊ ಇಲ್ಲಿ ಇಫ್ ಇಟ್ ಈಸ್ ರೈಟ್ ಆನ್ಸರ್ ಅದು ಮುಂದೆ ಹೋಗುವಂಥದ್ದು, ಇಫ್ ಇಟ್ ಈಸ್ ರಾಂಗ್ ಅದು ಅಲ್ಲಿ ಅದಕ್ಕೆ ರೈಟ್ ಆನ್ಸರ್ಸನ್ನು ಕೂಡ ಅಲ್ಲಿ ಸಿಗುತ್ತೆ. ಸೊ ಈ ಇಂಟರಾಕ್ಟಿವ್ ಕಂಟೆಂಟನ್ನು ಯಾವ ರೀತಿ ಮಾಡಬೇಕು ಸ್ನೇಹಿತರೆ? ಮೊದಲನೇದಾಗಿ ನಮ್ಮ ಒಂದು ಲ್ಯಾಪ್ಟಾಪ್ನ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ನಾವು H5P ಅಂತ ನಾವು ಟೈಪ್ ಮಾಡಬೇಕು. H5P ಟೈಪ್ ಮಾಡಿ ನಾವು ಸರ್ಚನ್ನು ಕೊಡಬೇಕು. ಸರ್ಚ್ ಕೊಟ್ಟಾಗ ನಮಗೆ ಇಲ್ಲಿ ಮೊದಲನೇ ಒಂದು ರಿಸಲ್ಟ್ ಬರುತ್ತೆ. H5P ಕ್ರಿಯೇಟ್ ಆ್ಯಂಡ್ ಶೇರ್ ರಿಚ್ HTML5 ಕಂಟೆಂಟ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಈ ಒಂದನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ H5Pಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಹಲವಾರು ಲಿಂಕ್ಸ್ ಇದೆ. ಎಕ್ಸಾಂಪಲ್ಸ್ ಆ್ಯಂಡ್ ಡೌನ್ಲೋಡ್ಸ್ ಅಂತ ಇದೆ, ಡಾಕ್ಯುಮೆಂಟೇಷನ್ ಇದೆ, ಗೋಲ್ಸ್ ಆ್ಯಂಡ್ ರೋಡ್ ಮ್ಯಾಪ್ ಇದೆ, ಫೋರೋ ಆ್ಯಂಡ್ ಮೈ ಅಕೌಂಟ್ ಆ್ಯಂಡ್ ಲಾಗೌಟ್. ಸ್ನೇಹಿತರೆ ಈಗಾಗಲೇ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ. ನೀವು ಲಾಗಿನ್ ಆಗಬೇಕಾದಾಗ ಇಲ್ಲಿ ನೀವು ಲಾಗಿನ್ ಎಂಬ ಒಂದು ಆಪ್ಷನ್ಸ್ ಇರುತ್ತೆ. ಇದನ್ನು ನೀವು ಲಾಗಿನ್ ಅಂತ ನೀವು ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಎಂಟ್ರಿ ಮಾಡೋದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಇಷ್ಟಾದ ನಂತರ ನೇರವಾಗಿ ನಾವು ಮೊದಲನೇದಾಗಿ ನಮ್ಮ ಮೈ ಅಕೌಂಟ್ ಎಂಬ ಒಂದು ಆಪ್ಷನನ್ನು ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮೈ ಅಕೌಂಟ್ ಎಂಬ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಆಲ್ರೆಡಿ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ವೀವ್ ಇದೆ, ಎಡಿಟ್, ಕಂಟೆಂಟ್ಸ್ ಆ್ಯಂಡ್ ಕಾಮೆಂಟ್ಸ್ ಅಂತ ಇದೆ. ನಾವು ಇಲ್ಲಿ ಕಾಂಟೆಂಟ್ಸ್ ಎಂಬ ಒಂದು ಆಪ್ಷನ್ನ ನಾವಿಲ್ಲಿ ಒಂದು ಕ್ಲಿಕ್ಕನ್ನು ಮಾಡುವಂಥದ್ದು. ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಕ್ರಿಯೇಟ್ ನ್ಯೂ ಕಂಟೆಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಲಿಸ್ಟ್ನಲ್ಲಿ ಬಂದಿರುತ್ತೆ. ಬಟ್ ಈಗ ನಾವು ಈ ಕ್ರಿಯೇಟ್ ನ್ಯೂ ಕಂಟೆಂಟ್ ಒಂದು ಇಂಟರಾಕ್ಟಿವ್ ಕಂಟೆಂಟನ್ನು ನಾವು ಹೊಸದಾಗಿ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ನಾವು ಕ್ರಿಯೇಟ್ ನ್ಯೂ ಕಂಟೆಂಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗಿದೆ ಸ್ನೇಹಿತರೆ. ತಾವಿಲ್ಲಿ ಗಮನಿಸಿ, ಇಲ್ಲಿ ನಾವು ಇಂಟರಾಕ್ಟಿವ್ ಕಂಟೆಂಟ್ ಯಾವ ರೀತಿ ಇರಬೇಕು ಎಂಬುದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಟೈಪ್ ತೆಗೆಯುವಂಥದ್ದು, ಅಕಾರ್ಡಿಯನ್ ಇದೆ, ಆರಿಥಮೆಟಿಕ್ ಕ್ವಿಜ್ ಇದೆ, ಚಾಟ್ಸನ್ನು ಯೂಸ್ ಮಾಡುವಂಥದ್ದು, ಕೋಲೇಜ್ ಮಾಡುವಂಥದ್ದು, ಕಾಲಮ್. ಸ್ನೇಹಿತರೆ ಇಲ್ಲಿ ಕಾಲಮ್ ಎಂಬುದು ಅತ್ಯಂತ ಒಂದು ಸ್ಪೆಷಲ್ ಆಗಿರುವಂಥ ಆಪ್ಷನ್ ಇದೆ. ಕಾಲಮ್ ಅಂದರೆ ಏನಂದರೆ ಇದನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ನಾವು ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಇಂಟರಾಕ್ಟಿವ್ ಟೂಲ್ಸ್ಗಳನ್ನು ಇದರಲ್ಲಿ ಹಾಕ್ಬೋದು. ಅಂದರೆ ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನು ನಾವು ಮಲ್ಟಿಪಲ್ ಚಾಯ್ಸನ್ನು ತೆಗೆದುಕೊಳ್ಳುವಂಥದ್ದು, ಇನ್ನು ಕೆಲವು ಪ್ರಶ್ನೆಗಳನ್ನು ಟ್ರೂ ಆರ್ ಫಾಲ್ಸನ್ನು ತೆಗೆದುಕೊಳ್ಬೋದು, ಇನ್ನು ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ತೆಗೆದುಕೊಳ್ಬೋದು, ಕೆಲವೊಂದು ವಿಡಿಯೋ ಇಂಟರಾಕ್ಟಿವ್ ಕಂಟೆಂಟ್ಗಳನ್ನು ಹಾಕ್ಬೋದು, ಆಡಿಯೋ ಇಂಟರಾಕ್ಟಿವ್ ಟೂಲ್ಸ್ ಕಂಟೆಂಟ್ಗಳನ್ನು ಹಾಕ್ಬೋದು, ಅಥವಾ ಇಮೇಜ್ ಡಿಸ್ಪ್ಲೇ ಮಾಡಿ ದಿಸ್ ಇಮೇಜಸ್ ಬಿಲಾಂಗ್ಸ್ ಟು ವಾಟ್ ಅಂತ ಈ ರೀತಿ ಪ್ರಶ್ನೆಗಳನ್ನು ಕಂಟಿನ್ಯೂ ಆಗಿ ನಾವು ತೆಗೆದುಕೊಳ್ಬೇಕಾದಾಗ ನಾವಿಲ್ಲಿ ಕಾಲಮ್ ಎಂಬ ಆಪ್ಷನ್ಸನ್ನು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಐ ಆಮ್ ಕ್ಲಿಕ್ಕಿಂಗ್ ಕಾಲಮ್. ಸೊ ಕಾಲಮ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕಾಲಮ್ ಅಂತ ಇದೆ. ಸೊ ಕಾಲಮ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೈಟಲ್ ಕೊಡಬೇಕು. ಸೊ ನಾವು ಒಂದು ಟೈಟಲ್ನ ಕೊಡುವಂಥದ್ದು, ನಾವು ಸೈನ್ಸ್ ಇದ್ದರೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಆರ್ ಜನರಲ್ ನಾಲೆಜ್ ಆಗಿರ್ಬೋದು, ಜನರಲ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈ ರೀತಿ ಟಾಪಿಕನ್ನು ಕೊಡಬೇಕು. ನಾನು ಇಲ್ಲಿ ಸೈನ್ಸ್ ಅಂತ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇಷ್ಟಾದ ನಂತರ ನಾವು ಕಂಟೆಂಟ್ ಇದೆ. ಸೊ ನಾವು ಯಾವ ರೀತಿಯ ಕಂಟೆಂಟನ್ನು ನಾವಿಲ್ಲಿ ತೋಗಬೇಕಾಗಿದೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಹೇಳಿದ್ದೀನಿ ನಾನು ಅಕಾರ್ಡಿಯನ್, ಈ ರೀತಿ ಆಡಿಯೋ ಇದೆ, ಆಡಿಯೋ ರೆಕಾರ್ಡ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್, ಶಾರ್ಟ್, ಕಾಲೇಜ್, ಕೋರ್ಸ್, ಪ್ರೆಸೆಂಟೇಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಕಂಟೆಂಟ್ಸ್ಗಳಿದೆ. ಸೊ ಯಾವುದಾದ್ರೂ ನಾವು ಇಲ್ಲಿ ನಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ತೊಗೋಬೋದು. ಇಲ್ಲಿ ಈ ಕಂಟೆಂಟನ್ನು ನಾನು ಒಂದು
ಕಂಟೆಂಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಲ್ಟಿಪಲ್ ಚಾಯ್ಸನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಅಂತ ನಾವು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಕನ್ಫರ್ಮ್ ಕೇಳುತ್ತೆ. ಸೊ ಕನ್ಫರ್ಮನ್ನು ಕೊಡುವಂಥದ್ದು. ಈ ರೀತಿ ಕನ್ಫರ್ಮನ್ನು ಕೊಟ್ಟಿದ ನಂತರ ಇಲ್ಲಿ ಅನ್ಟೈಟಲ್ಡ್ ಮಲ್ಟಿಪಲ್ ಚಾಯ್ಸ್ ಅಂತ ಇರುತ್ತೆ. ನಾವು ಇದನ್ನು ಸೆಲೆಕ್ಟ್ ಮಾಡಿ ಅನ್ಟೈಟಲ್ಡ್ ಎಂಬುದನ್ನು ನಾವು ಇಲ್ಲಿ ಡಿಲೀಟ್ ಮಾಡಬೇಕು. ಅದಾದ ನಂತರ ಮುಂದೆ ಕ್ವಶನ್ಸ್. ಸೊ ಈ ಒಂದು ಕಾಲಮ್ನಲ್ಲಿ ನಾವು ಕ್ವಶನ್ಸನ್ನು ಟೈಪ್ ಮಾಡಬೇಕು. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವೆಲೆನ್ಸಿ ಆಫ್ ಕಾರ್ಬನ್. ಸೊ ಇದು ನಮ್ಮ ಪ್ರಶ್ನೆ ಇದೆ. ಇದಕ್ಕೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರೋದ್ರಿಂದ ನಾನು ಆಪ್ಷನ್ಸನ್ನು ಕೊಡಬೇಕಾಗಿದೆ. ಸೊ ಆಪ್ಷನ್ಸ್ ಒಂದೇ ಆಪ್ಷನ್ಸ್ ಏನಿದೆ ನಾನು 2 ಅಂತ ಕೊಟ್ಟಿದ್ದೀನಿ. ಇಫ್ ಇದು ರೈಟ್ ಆನ್ಸರ್ ಇದ್ದರೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ ಕರೆಕ್ಟ್ ಅಂತ ಕೊಡಬೇಕು. ಆ್ಯಕ್ಚುಲಿ ಇದು ರಾಂಗ್ ಇದೆ, ಯಾಕಂದರೆ ಕಾರ್ಬನ್ ವೆಲೆನ್ಸಿ 4. ಸೊ ಅದನ್ನು ಇಲ್ಲ. ಎರಡನೇ ಆಪ್ಷನ್ಸ್ ಏನಿದೆ ನಾನೀಗ 4 ಅಂತ ಆನ್ಸರ್ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ರೈಟ್ ಆನ್ಸರ್. ಸೊ ಓಕೆ, ಈಗ 2 ಆಪ್ಷನ್ಸ್ ಆಯಿತು. ನಾನು ಇನ್ನೂ ಒಂದು ಆಪ್ಷನ್ಸನ್ನು ಇದಕ್ಕೆ ಆ್ಯಡ್ ಮಾಡಬೇಕಾದಾಗ ಇಲ್ಲಿ ಆ್ಯಡ್ ಆಪ್ಷನ್ಸ್ ಅಂತ ಇದೆ. ಸೊ ಆ್ಯಡ್ ಆಪ್ಷನ್ಸನ್ನು ತೆಗೆದುಕೊಂಡು ಇಲ್ಲಿ ಮತ್ತೊಂದು ಆಪ್ಷನ್ಸನ್ನು ಕೊಡ್ತೀನಿ. ಇಲ್ಲಿ 5. ಈಗಾಗಲೇ ಒಂದು ರೈಟ್ ಆನ್ಸರ್ಸನ್ನು ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಈ ಒಂದು ಕರೆಕ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಂದು ಆಪ್ಷನ್ಸನ್ನು ನಾನು ಕ್ಲಿಕ್ ಮಾಡಿದ್ದೀನಿ. ಮಾಡಿ ಇಲ್ಲಿ ನಾನು 8 ಅಂತ ಕೊಟ್ಟಿದ್ದೀನಿ. ಸೊ ಓಕೆ, ಈಗ ನಮ್ಮ ಒಂದು ಪ್ರಶ್ನೆಗೆ 4 ಆಪ್ಷನ್ಸನ್ನು ಇಲ್ಲಿ ನಾವು ಕೊಟ್ಟಿವಿ. ಈಗ ನಾನು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನಾನೀಗ ಆಯಿತು. ಈಗ ಮುಂದೆ ನಾನು ಒಂದು ಬೇರೆ ಕಂಟೆಂಟ್ ಟ್ರೂ ಆರ್ ಫಾಲ್ಸನ್ನು ನಾನು ಪ್ರಶ್ನೆಯನ್ನು ಕೊಡಬೇಕಾಗಿದೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಆ್ಯಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಆ್ಯಡ್ ಕಂಟೆಂಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಕಂಟಿನ್ಯೂ ಆಗಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕಂಟೆಂಟ್ ಎಂಬ ಬಾಕ್ಸಿಗೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಇಲ್ಲಿ ಹಲವಾರು ಪ್ರಕಾರ ಬರುತ್ತೆ. ನಾವು ಈಗ ಟ್ರೂ ಆರ್ ಫಾಲ್ಸ್ ಟೈಪ್ ಆಫ್ ಕ್ವಶನ್ಸನ್ನು ತೊಗೋಬೇಕಾಗಿದೆ ನನಗೆ. ಸೊ ಇಲ್ಲಿದೆ ನೋಡಿ, ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅನ್ಟೈಟಲ್ಡ್ ಅಂತ ಇರುತ್ತೆ. ಇದನ್ನು ನಾನು ಕ್ಲಿಕ್ ಮಾಡಿ ಅದನ್ನು ನಾನು ಅರೇಂಜ್ ಮಾಡ್ತೀನಿ. ಕ್ವಶನ್ಸನ್ನು ಹಾಕುವಂಥದ್ದು. ಕ್ವಶನ್ಸನ್ನು ಹಾಕಿದ ನಂತರ ಸ್ನೇಹಿತರೆ ಇಲ್ಲೊಂದು ಕ್ವಶನನ್ನು ಟೈಪ್ ಮಾಡ್ತಾಯಿದ್ದೀನಿ. ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ಎನಿಮಲ್ಸ್. ಟ್ರೂ. ಈ ಫಾಲ್ಸ್ ಇದ್ದರೆ ಫಾಲ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಯಾಕೆ ಇದು ಆನ್ಸರ್ ಟ್ರೂ ಇದೆ, ನಾನು ಟ್ರೂ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಮುಂದೆ ನಾನು ಆ್ಯಡ್ ಕಂಟೆಂಟ್ ಅಂದರೆ ಡಿಫ್ರೆಂಟ್ ಪ್ಯಾಟ್ರನ್ ಬೇಕಾಗಿದೆ ಈಗ ನನಗೆ. ಮತ್ತೆ ನಾನು ಆ್ಯಡ್ ಕಂಟೆಂಟ್ ಅಂತ ಹೇಳಿ ಈ ಒಂದು ಬಾಕ್ಸ್ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾನು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ತೀನಿ. ಯಾವ ರೀತಿದ್ದು ನಮಗೆ ಕಂಟೆಂಟ್ ಅಂತ ಒಂದು ಬಾಕ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನಾವು ಬ್ಯಾಕ್ಗ್ರೌಂಡ್ ಇಮೇಜನ್ನು ನಾವು ಹಾಕ್ಬೋದು. ಅದರ್ವೈಸ್ ನೇರವಾಗಿ ನಾವು ಟಾಕ್ಸ್ ಟು ಸ್ಟೆಪ್ಪಿಗೆ ಹೋಗಿ ಇಮೇಜನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆ್ಯಡ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಹಲವಾರು ಫೋಟೋಗಳು ಓಪನ್ ಆಗುತ್ತೆ. ಸೊ ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿರುವಂತಹ ಫೋಟೋಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಫೋಟೋಗಳನ್ನು ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಎಸ್, ಫೋಟೋ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆದ ನಂತರ ಇದರ ಟೆಕ್ಸ್ಟ್ ದಿಸ್ ಇಸ್ ರಿಲೇಟೆಡ್ ಟು ಹಾರ್ಟ್ ಅಂತ ಇದೆ. ಇದನ್ನು ಈ ರೀತಿ ನಾನು ಮಾಡಿ ಡನ್ ಮಾಡಿದಾಗ ನಮಗೆ ಈ ರೀತಿ ಡಿಸ್ಪ್ಲೇ ಆಗಿದೆ ಸ್ನೇಹಿತರೆ. ಇದನ್ನು ನಾನು ಡ್ರ್ಯಾಗ್ ಮಾಡಿ ಅದರ ಪೊಸಿಷನನ್ನು ನಾನು ಶಿಫ್ಟ್ ಮಾಡ್ತೀನಿ. ಸೊ ಎರಡನೇದು ಮತ್ತೊಂದು ಇಮೇಜನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಎರಡನೇ ಇಮೇಜ್. ಎಸ್, ಎರಡನೇ ಇಮೇಜನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರ ಟೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿ ನಾವು ಎಂಟ್ರಿ ಮಾಡಬೇಕು, ರಿಲೇಟೆಡ್ ಟು ವಾಟ್ ಅಂತ. ಸೊ ಇಷ್ಟನ್ನು ಮಾಡಿ ಡನ್. ಎಸ್, ಇಲ್ಲಿ ಇದರ ಪೊಸಿಷನನ್ನು ನಾವು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಪೊಸಿಷನನ್ನು ನಾವು ಶಿಫ್ಟ್ ಮಾಡಬೇಕು. ಮತ್ತು ನಾನು ಮತ್ತೊಂದು ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಸ್, ಇಲ್ಲಿ ಇದರ ಒಂದು ಆಲ್ಟರ್ನೇಟಿವ್ ಟೆಕ್ಸ್ಟ್ ಏನಿದೆ ಕಿಡ್ನಿ ಅಂತ ಈ ರೀತಿ ನಾವು ಟೈಪ್ ಮಾಡಬೇಕು. ಟೈಪ್ ಮಾಡಿ ಡನ್ ಅಂತ ಕೊಟ್ಟಾಗ
ಎಸ್ ಈ ರೀತಿ ಬರುತ್ತೆ. ಇದರ ಪೊಸಿಷನನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನಿದೆ ಟೆಕ್ಸ್ಟ್. ಸೊ ಟೆಕ್ಸ್ಟ್ನಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದಾಗ ಈ ರೀತಿ ಇದೆ. ಒಂದು ಕಿಡ್ನಿ ಇಮೇಜಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಟೆಕ್ಸ್ಟನ್ನು ಟೈಪ್ ಮಾಡಿ ಡನ್ ಅಂದಾಗ ಕಿಡ್ನಿ ಇದೆ. ಸೊ ಇದನ್ನು ನಾವು ಈ ರೀತಿ ನಾನು ಶಿಫ್ಟ್ ಮಾಡಿದ್ದೀನಿ ಪೊಸಿಷನನ್ನು. ಮತ್ತು ಟೆಕ್ಸ್ಟ್ ಅಂತ ನಾವು ಟೈಪ್ ಮಾಡಿ. ಎರಡನೇದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಈ ರೀತಿ ನಾನು ಟೈಪ್ ಮಾಡಿ ಡನ್ ಅಂದಾಗ ಇದರ ಪೊಸಿಷನನ್ನು ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮತ್ತು ನಾವು ಟೆಕ್ಸ್ಟನ್ನು ತೆಗೆದುಕೊಂಡು ಮೂರನೇದೇನಿದೆ ಹಾರ್ಟ್. ಸೊ ಇದನ್ನು ಈ ರೀತಿ ಇದರ ಪೊಸಿಷನ್. ಈಗ ಟೆಕ್ಸ್ಟ್ ಆಯಿತು, ಇಮೇಜಸ್ ಆಯಿತು. ನಾವು ಈಗ ಡ್ರಾಪ್ ಝೋನನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಡ್ರಾಪ್ ಝೋನ್ ಅಂತ ತೆಗೆದುಕೊಂಡಿದ್ದೀನಿ. ಇದರ ಒಂದು ಲೇಬಲ್ ಏನಿದೆ ಹಾರ್ಟ್. ಈ ರೀತಿ ಡ್ರಾಪ್ ಝೋನನ್ನು ತಗೋಬೇಕು. ಒಪೆಸಿಟಿ ಏನಿದೆ 0 ಎಂಟ್ರಿ ಮಾಡಿ. ಮೇಕ್ ಶೂರ್ ದೇರ್ ಇಸ್ ಓನ್ಲಿ ಒನ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಡ್ರಾಪ್ ಝೋನ್. ಈ ರೀತಿ ಸೆಲೆಕ್ಟ್ ಮಾಡಿ ಡನ್ ಅಂತ ಮಾಡಬೇಕು. ಸೊ ಡ್ರಾಪ್ ಝೋನನ್ನು ನಾವಿಲ್ಲಿ ಇದು ಕೊಡಬೇಕು. ಇಲ್ಲಿ ಹಾರ್ಟ್ ಅಂತ ಇದೆ, ಹಾರ್ಟ್. ಇಲ್ಲಿ ಡ್ರಾಪ್ ಝೋನನ್ನು ನಾವು ಎನ್ಲಾರ್ಜ್ ಡ್ರ್ಯಾಗ್ ಮಾಡ್ಬೋದು. ಈ ರೀತಿ ಡ್ರಾಪ್ ಝೋನ್. ಓಕೆ, ಈಗ ಎರಡನೇ ಡ್ರಾಪ್ ಝೋನನ್ನು ನಾವು ಇಲ್ಲಿ ಎಂಟ್ರಿ ಮಾಡುವಂಥದ್ದು. ಲೇಬಲ್ ಏನಿದೆ ಡೈಜೆಸ್ಟಿವ್ ಸಿಸ್ಟಮ್ ಈ ರೀತಿ ಟೈಪ್ ಮಾಡಿದ ನಂತರ ಬ್ಯಾಕ್ಗ್ರೌಂಡ್ ಒಪೆಸಿಟಿ 0. ಇಲ್ಲಿ ಡನ್. ಸ್ನೇಹಿತರೆ, ಈಗ ನಾವು ಡ್ರಾಪ್ ಸ್ಪೇಸ್ ಹಾಗೂ ಇಮೇಜಸ್ ಹಾಗೂ ಟೆಕ್ಸ್ಟ್ಗಳನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಫೈನಲ್ ಸ್ಟೆಪ್ ಏನಿದೆ, ಈ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಮಾಡಿ ಇಲ್ಲಿ ನಾವು ಡಬಲ್ ಕ್ಲಿಕ್ಕನ್ನು ಮಾಡುವಂಥದ್ದು. ಈ ರೀತಿ ಡಬಲ್ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಡ್ರಾಪ್ ಝೋನ್ಸ್. ಇಲ್ಲಿ ನಾವು 3 ಸೆಲೆಕ್ಟ್ ಝೋನ್ಸ್ಗಳನ್ನು ಸೆಲೆಕ್ಟ್ ಆಲ್ ಅಂತ ಮಾಡಬೇಕು. ಸೊ ಡನ್. ಸೊ ಈಚ್ ಆ್ಯಂಡ್ ಎವ್ರಿ ಟೆಕ್ಸ್ಟಿಗೂ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡುವಂಥದ್ದು, ಸೆಲೆಕ್ಟ್ ಆಲ್ ಮಾಡುವಂಥದ್ದು. ಈ ರೀತಿ ನಮ್ಮ ಒಂದು ಟೆಕ್ಸ್ಟ್ಗಳಿಗೆ ಸೆಲೆಕ್ಟ್ ಆಲ್ ಮಾಡಬೇಕು. ಮುಂದುವರೆದ ಸ್ನೇಹಿತರೆ, ಡ್ರಾಪ್ ಝೋನ್ ಏನಿದೆ ಇಲ್ಲಿ ಕೂಡ ನಾವು ಸೆಲೆಕ್ಟ್ ಆಲ್ ಮಾಡಬೇಕು. ಸೆಲೆಕ್ಟ್ ಕರೆಕ್ಟ್ ಎಲಿಮೆಂಟ್ಸ್ ಅಂತಿದೆ. ಸೊ ಇದರಲ್ಲಿ ಕರೆಕ್ಟ್ ಎಲಿಮೆಂಟ್ ಯಾವುದಿದೆ? ಹಾರ್ಟ್. ಸೊ ಇಲ್ಲಿ ಕರೆಕ್ಟ್ ಆಗಿರುವಂಥ ಒಂದು ಎಲಿಮೆಂಟನ್ನು ನಾವು ಸೆಲೆಕ್ಟ್ ಮಾಡಿ ಡನ್. ಸೆಕೆಂಡ್ ಡ್ರಾಪ್ ಝೋನನ್ನು ಸೆಲೆಕ್ಟ್ ಮಾಡುವಂಥದ್ದು. ಆಮೇಲೆ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು ಡೈಜೆಸ್ಟಿವ್ ಸಿಸ್ಟಮ್. ಸೊ ಡನ್. ಸೊ ಪ್ರತಿಯೊಂದು ಡ್ರಾಪ್ ಝೋನನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಇದರ ರೈಟ್ ಆನ್ಸರ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಕರೆಕ್ಟ್ ಎಲಿಮೆಂಟನ್ನು ನಾವು ಮಾಡಿ ಡನ್ ಅಂತ ಕೊಡಬೇಕು. ಸೊ ಇಷ್ಟೊಂದು ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡಬೇಕು. ರೈಟ್ ಆನ್ಸರ್ ಇದೆ, ಇಲ್ಲಿ ಹಾರ್ಟ್ ಇದೆ, ಆಲ್ರೆಡಿ ಸೆಲೆಕ್ಟೆಡ್ ಇದೆ. ಸೊ ಇಷ್ಟೊಂದು ನಾವು ಸೆಟ್ಟಿಂಗನ್ನು ಮಾಡಬೇಕು ಸ್ನೇಹಿತರೆ. ಮಾಡಿದ ನಂತರ ಫೈನಲಿ ವಿ ಹ್ಯಾವ್ ಟು ಸೇವ್ ದಿಸ್ ಒನ್. ಯಾ, ಹಿಯರ್ ಈಸ್ ಎ ಸೇವ್ ಬಟನ್. ವಿ ಹ್ಯಾವ್ ಟು ಸೇವ್ ದಿಸ್ ಇಂಟರಾಕ್ಷನ್. ಈ ರೀತಿ ಸೇವ್ ಆದ ನಂತರ ನಾವು ಈಗ ಸೆಲೆಕ್ಟ್ ಮಾಡ್ಬೋದು. ಈಗ ನಾನು ಹಾರ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ, ಮಾಡಿ ಈ ಝೋನಲ್ಲಿ ಇಟ್ಟಿದ್ದೀನಿ ಕಿಡ್ನಿಯಲ್ಲಿ. ಈಗ ಇದನ್ನು ನಾನು ಸೆಲೆಕ್ಟ್ ಮಾಡಿ ಈ ರೀತಿ ಮಗು ಟೆಸ್ಟ್ ಮಾಡುವಂಥದ್ದು ಡೈಜೆಸ್ಟಿವ್. ಈ ರೀತಿ ಸೆಲೆಕ್ಟ್ ಮಾಡಿದ ನಂತರ ವಿ ಹ್ಯಾವ್ ಟು ಚೆಕ್ ಅವರ್ ಆನ್ಸರ್. ಸೊ ಚೆಕ್ ಮಾಡಿದಾಗ ನಮಗೇನಾಗಿದೆ, ದಿಸ್ ಒನ್ ಈಸ್ ರಾಂಗ್, ದಿಸ್ ಒನ್ ಈಸ್ ರಾಂಗ್, ಇದು ಡೈಜೆಸ್ಟಿವ್, ಇದು ರೈಟ್ ಇದೆ. ಸೊ ಈ ರೀತಿ ನಾವು ಡ್ರಾಪ್ ಆ್ಯಂಡ್ ಡ್ರ್ಯಾಗ್ ಮುಖಾಂತರ ಇಂಟರಾಕ್ಷನ್ಸನ್ನು ರೆಡಿ ಮಾಡಿ ನಾವು ಒಂದು ಎಫೆಕ್ಟಿವ್ ಆಗಿರುವಂಥ ಇವ್ಯಾಲ್ಯೂಯೇಷನ್ ಅಥವಾ ಅಸೆಸ್ಮೆಂಟನ್ನು ಕೂಡ ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಕಂಟೆಂಟ್ಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್, ಟ್ರೂ ಆ್ಯಂಡ್ ಫಾಲ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಾಗೂ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೂ ಹಲವಾರು ಆಪ್ಷನ್ಸ್ಗಳನ್ನು ಅಲ್ಲಿದೆ, ನಾನು ಈಗಾಗಲೇ ತೋರಿಸಿದ್ದೀನಿ. ಇವುಗಳನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಒಂದು ಎಫೆಕ್ಟಿವ್ ಇಂಟರಾಕ್ಷನ್ಸನ್ನು ಅತ್ಯಂತ ಸುಲಭವಾಗಿ ನಮ್ಮ ಲ್ಯಾಪ್ಟಾಪ್ನಲ್ಲಿ ತಯಾರಿಸ್ಬೋದು. ಧನ್ಯವಾದಗಳು.